ಶೂದ್ರ ಮಹಿಳೆಯರಿಗೆ ಶಿಕ್ಷಣ ನೀಡಿ ಶಿಕ್ಷಣ ಕ್ರಾಂತಿ ಮಾಡಿದ ಕ್ರಾಂತಿಕಾರಿ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರ ಶಿಕ್ಷಣ ಕ್ರಾಂತಿ ಅಜರಾಮರ ಎಂದು ದಲಿತ ಸಂಘರ್ಷ ಸಮಿತಿ ಭೀಮಮಾರ್ಗ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಬಿಎನ್ ವೆಂಕಟೇಶ್ ಹೇಳಿದರು. ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದ ಕಾಡುಗುಡಿ ಸರ್ಕಾರಿ ಶಾಲೆಯಲ್ಲಿ ಡಿಎಸ್ಎಸ್ ಭೀಮಮಾರ್ಗ ರಾಜ್ಯ ಸಮಿತಿಯಿಂದ ಆಯೋಜಿಸಿದ್ದ ಸಾವಿತ್ರಿಬಾಯಿ ಫುಲೆ ಮಕ್ಕಳಿಗೆ ಪಠ್ಯಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಸಾವಿತ್ರಿಬಾಯಿ ಫುಲೆ ಭಾರತದ ಮೊದಲ ಮಹಿಳಾ ಶಿಕ್ಷಕಿ, ಆಧುನಿಕ ಸ್ತ್ರೀವಾದಿ ಮತ್ತು ಸಮಾಜ ಸುಧಾರಕಿ. ಶಿಕ್ಷಣ ಮತ್ತು ಸಾಕ್ಷರತಾ ಕ್ಷೇತ್ರದಲ್ಲಿ ಮಹಿಳೆಯರ ಉನ್ನತಿಗಾಗಿ ಮಹಿಳಾ ಶಿಕ್ಷಣವನ್ನು ಮುಂದಕ್ಕೆ ಕೊಂಡೊಯ್ಯುವ ಕ್ರಾಂತಿಕಾರಿ ಜ್ವಾಲೆಯನ್ನು ಅವರು ಹೊಂದಿದರು. ಮಹಿಳೆಯರಿಗೆ ಶಿಕ್ಷಣ ನೀಡುವ ಹೋರಾಟದಲ್ಲಿ ಅವರು ತಮ್ಮ ಪತಿಯೊಂದಿಗೆ ಒಡನಾಡಿಯಾಗಿದ್ದರು. ಕ್ರಾಂತಿವೀರ ಸಾವಿತ್ರಿಬಾಯಿ ಫುಲೆ ಅವರು ಬೆಂಕಿ ಹಚ್ಚಿದ್ದರಿಂದ ಈ ಪೀಳಿಗೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ಎಲ್ಲ ಮಹಿಳೆಯರಿಗೆ ಅವರ ಜನ್ಮ ವಾರ್ಷಿಕೋತ್ಸವವು ಮಹತ್ವದ ದಿನವಾಗಿದೆ. ಅಕ್ಷರವು ಸಮಾನತೆಯ ದಾರಿಯಾಗುವ ಬದಲು ಶೋಷಣೆಯ ಉಪಕರಣವಾಗಿತ್ತು. ಇಂತಹ ಹಿನ್ನೆಲೆಯಲ್ಲಿಯೇ ಶಿಕ್ಷಣವನ್ನು ದೈವದತ್ತ ಅಧಿಕಾರದಿಂದ ಮಾನವ ಹಕ್ಕಾಗಿ ಪರಿವರ್ತಿಸಿದ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಫುಲೆ ದಂಪತಿಯ ಶಿಕ್ಷಣ ಕ್ರಾಂತಿ. ಅದು ಬರೀ ಶಾಲೆಯ ಸ್ಥಾಪನೆಯ ಕಥೆಯಲ್ಲ, ಸಮಾಜದ ಬೌದ್ಧಿಕ ಆತ್ಮಗೌರವವನ್ನು ಪುನರ್ರಚಿಸಿದ ಮಾನವೀಯ ಪಯಣ ಎಂದರು. ಇದೇ ವೇಳೆ ಶಾಲಾ ಶಿಕ್ಷಕರು, ಮಕ್ಕಳು ಸಂಘದ ಪದಾಧಿಕಾರಿಗಳಾದ ವೈ ರಾಜಣ್ಣ, ಕೆ ಕುಮಾರ್, ಸಣ್ಣೇಗೌಡ, ಬಾಬು, ಜಿಆರ್ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಸುಮಾರು ಇಲ್ಲಿ ಓದಿ ಇವತ್ತು ಈ ಮಟ್ಟಕ್ಕೆ ಬಂದರು. ನಾವು ಇವತ್ತು ಸಾವಿತ್ರಿಬಾಯಿ ಫುಲೆ ಹುಟ್ಟಿದಬ್ಬ ಅಂಗವಾಗಿ ಏನು ಇವತ್ತು ಇಡೀ ಭಾರತ ದೇಶದಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಹುಟ್ಟಿಲ್ಲ ಅಂದರೆ ನಾವು ಯಾರೂ ಓದೋಕ್ಕಾಗ್ತಾ ಇರಲ್ಲ, ಸ್ಕೂಲು ಮಕ್ಕಳೇ ನೋಡೋಕ್ಕಾಗ್ತಾ ಇರಲ್ಲ ಅಂಥ ದಿನಗಳು ಇವತ್ತು. ಯಾಕಂದರೆ ಈ ದಿನ ನಮ್ಮ ಜೀವನ ಪೂರ್ತಿ ಮರೆಯೋಕ್ಕಾಗಿ ದಿನ ಇದೆ ಅವರು. ಏನು ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವ್ರನ್ನ 8 ವರ್ಷಕ್ಕೆ ಮದುವೆ ಆಗ್ತಾರೆ. ಮದುವೆಯಾಗಿ ಅವರು ಒಂದು ಹೂವು ಪಂಚಿಗಳು ಅಂದರೆ ಒಂದು ಹೂ ತೋಟ ಇಟ್ಕೊಂಡು ಹೂವು ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಅವರು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಜ್ಯೋತಿಬಾ ಫುಲೆ ಅವರು ಒಂದು ಟೀಚರ್ ಮಾಡಿ ಒಂದು ಊರಿಂದ ಆಚೆ ಒಂದು ಗುಡಿಸಲು ಹಾಕಿ ಆ ಗುಡಿಸಲಲ್ಲಿ ಪಾಠ ಮಾಡಕ್ಕೆ ಹೋದಾಗ ಆ ಊರು ಜನ ಎಲ್ಲ ಸೇರಿ ಆ ಗುಡಿಸಲು ಕಿತ್ತಾಕಿ ಅವ್ರನ್ನ ಊರಿಂದ ಆಚೆ ಹಾಕ್ತಾರೆ. ಜ್ಯೋತಿಬಾ ಫುಲೆ ಅವ್ರನ್ನ ಅವರು ಊರಿಂದ ಬಂದು ತೋಟದಲ್ಲಿ ಒಂದು ಗುಡಿಸಲು ಹಾಕೊಂಡು ಆ ತೋಟದಲ್ಲಿ ಇರ್ತಾರೆ. ಅವ್ರ ತಂದೆ ಹೇಳ್ತಾರೆ, ಬೇಡಪ್ಪ ಇದೆಲ್ಲಾನು ತುಂಬಾ ತೊಂದರೆ ಕೊಡ್ತಾರೆ ಊರಲ್ಲಿ, ಇದೆಲ್ಲ ಬೇಡಕ್ಕಿಲ್ಲ, ಅದೇನಾಗಲಿ ನನ್ನ ಮಕ್ಕಳಿಗೆ ಶಿಕ್ಷಣ ಕಳಿಸಬೇಕು ಅಂತೇಳಿ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಮತ್ತೆ ಗುಡಿಸಲು ಹಾಕಿ ಪಾಠ ಮಾಡಕ್ ಕಳಿಸ್ತಾರೆ. ಆ ಪಾಠ ಮಾಡಕ್ ಹೋಗೋ ದಿನದಲ್ಲಿ ಅವರಿಗೆ ಸಗಣಿ ನೀರು ಕಳಿಸಿ ಹೊಡಿತಾರೆ ಊರು ಜನ. ಸಗಣಿ ನೀರು ಆಮೇಲೆ ಕೋಳಿ ಮಟ್ಟೆಯಲ್ಲಿ ಹೊಡೆಯೋದು ಪಾಠ ಮಾಡಬಾರ್ದು ಅಂತೇಳಿ ಸುಮಾರು ಹಿಂಸೆ ಕೊಡ್ತಾರೆ. ಆ ಹಿಂಸೆ ಕೊಟ್ಟರೇನು ಸಾವಿತ್ರಿಬಾಯಿ ಫುಲೆ ಅವರು ಅದನ್ನ ಅಂಜಿದಿರ ಆ ಬ್ಯಾಗ್ ಒಳಗಡೆ ಒಂದು ಸೀರೆ ಇಟ್ಕೊಂಡು ಸ್ಕೂಲ್ ಒಳಗಡೆ ಹೋಗಿ ಆ ಗಲೀಜಾಗಿರೋ ಸೀರೆನ ಬಿಚ್ಚಾಕಿ ಬೇರೆ ಸೀರೆ ಉಟ್ಕೊಂಡು ಮಕ್ಕಳಿಗೆ ಎಲ್ರಿಗೂ ಪಾಠ ಹೇಳ್ಕೊಡ್ತಾರೆ. ಇಡೀ ಭಾರತ ದೇಶದಲ್ಲಿ ಯಾರನ್ನ ಟೀಚರ್ ಅಂತ ಇದ್ರೆ ಸಾವಿತ್ರಿಬಾಯಿ ಫುಲೆ ಅವರು ಒಬ್ಬರೇ. ಆ ಕಾಲದಲ್ಲಿ ಚಪ್ಪಲಿ ಇಡೀ ಭಾರತ ದೇಶದಲ್ಲಿ ಯಾರು ನಮಗೆ ಸ್ಕೂಲ್ ಮಕ್ಕಳೇ ಗೊತ್ತಿಲ್ಲ. ಅವತ್ತು ಆ ದಿನದಲ್ಲಿ ಎಲ್ಲ ಬೇರೆ ಒಂದು ಮ್ಯಾಲ್ಜಾತಿಗಳು ಓದುವಾಗ ನಮ್ಮ ಮಕ್ಕಳನ್ನ ಓದಿ ಕಳಿಸ್ಕೊಂಡ್ರೆ ಕಿವಿ ಒಳಗಡೆ ಸೀಸ ಕಾಸು ಬಿಡೋರು, ಆಮೇಲೆ ಓದಕ್ಕೆ ಹೋದ್ರೆ ನಾಳೆಗೆ ಕಟ್ ಮಾಡೋರು, ಈ ತರ ಇತ್ತು. ಆಮೇಲೆ ಊರೊಳಗಡೆ ನಟ್ಟು ಮಧ್ಯಾಹ್ನ ಊರೊಳಗಡೆ ಬಿಸಿಲು ಬಂದಾಗಿರುವಾಗ ಊರೊಳಗಡೆ ಹೋಗ್ಬೇಕಾಯ್ತವಲ್ಲ, ಒಂದು ಮಡಿಕೆ ಕಟ್ಕೊಂಡು ಹಿಂದ್ಗಡೆ ಒಂದು ಪರ್ಕೆ ಕಟ್ಕೊಂಡು ಚಪ್ಪಲಿ ಹಾಕಂಗಿಲ್ಲ, ಒಂದು ಕಂಚಿನ ತಟ್ಟೆ ಸೌಂಡ್ ಮಾಡ್ಕೊಂಡು ಊರೊಳಗಡೆ ಹೋಗ್ಬೇಕಾಯ್ತು. ಅಂತ ದಿನಗಳಾಯ್ತು. ನೀರಿನಲ್ಲಿ ಕುಡಿಯಕ್ಕೆ ನೀರು ಬಿಡಿಸ್ತಾ ಇರಲ್ಲ, ಕೆರೆ ಕಟ್ಟೆಯಲ್ಲಿ ಯಾರು ನೀರು ಮುಟ್ಟಂಗಿರಲಿಲ್ಲ. ಆ ದಿನಗಳಾಯ್ತು. ಅದೆಲ್ಲಾನು ಡಾಕ್ಟರ್ ಬಾಬಾ ಸಾಹೇಬ್ರು ಇತಿಹಾಸದಲ್ಲಿ 2 ವರ್ಷ 11 ತಿಂಗಳು 13 ದಿನ ಕುತ್ಕೊಂಡು ಸಂವಿಧಾನ ಬರೆದು ಇಡೀ ಭಾರತ ದೇಶಕ್ಕೆ ಒಂದು ಇತಿಹಾಸ ತಂದುಕೊಟ್ಟವರು. ಇವತ್ತು ಹೆಣ್ಣು ಮಕ್ಕಳು ಇಡೀ ಭಾರತದಲ್ಲಿ ಟೀಚರ್ ಆಗಿದ್ದಾರೆ.
ಆಗಿದ್ದಾರೆ, MLA ಆಗಿದ್ದಾರೆ, ಕೌನ್ಸಿಲರ್ ಆಗಿದ್ದಾರೆ. ಇದಕ್ಕೆಲ್ಲ ಕಾರಣ ಅಂದ್ರೆ ಸಾವಿತ್ರಿ ಬಾಪುಲೆ ಅವರು, ಡಾಕ್ಟರ್ ಬಾಬಾ ಸಾಹೇಬರು. ಯಾರು ಇಲ್ಲದಿದ್ರೆ ಅದರಿಂದ ನಾವು ಏನೊಂದು ಭೀಮಮಾರ್ಗ ದಲಿತ ಸಮಿತಿ ಭೀಮಮಾರ್ಗ ಇಂದ ಸುಮಾರು ಅಂದ್ರೆ ನಾವು 28 ವರ್ಷಗಳಿಂದ ಚಳವಳಿ ಮಾಡ್ಕೊಂಡು ಬಂದಂತರು. ಒಂದು 5 ವರ್ಷದಿಂದ ಇದೇ ಸ್ಕೂಲಲ್ಲಿ ಫಂಕ್ಷನ್ ಮಾಡಿ ಎಲ್ಲ ಮಕ್ಕಳಿಗೆ ಬುಕ್ಸ್ಗಳೆಲ್ಲ ಕೊಟ್ಟಿದ್ರಿ. ನಮ್ಮ ಆಸೆ ಏನಪ್ಪ ಅಂದ್ರೆ ಇವತ್ತು ಟೀಚರ್ಗಳು ಒಂದು ಮನೆ ಟೀಚರ್ ಅಲ್ಲ, ಇವರೇ ನಮ್ದು ದೇವರುಗಳು, ಇವರೇ ಸಾವಿತ್ರಿ ಬಾಪುಲೆ ಅಂತ ತಿಳ್ಕೊಂಡಿರೋದು ನಾವು. ಯಾಕಂದ್ರೆ ಮನೆಯಲ್ಲಿ 9 ಗಂಟೆವರೆಗೂ 10 ಗಂಟೆವರೆಗೂ ಟಿವಿ ನೋಡ್ತಾರೆ ಮಕ್ಕಳು, ತಿರುಗಿ ಮಲಗಿದ್ರೆ ಬೆಳಿಗ್ಗೆ ಎದ್ದು ಸ್ಕೂಲ್ಗೆ ಹೋಗಿ ಬರ್ತಾರೆ. ಆದ್ರೆ 8 ಅವರು ಅವ್ರ ಜೊತೆಯಲ್ಲಿರೋದು ಟೀಚರ್ಗಳು, ಮಾಸ್ಟರ್ಗಳು. ಅದಕ್ಕೆ ಅವರೇ ನಮ್ಮ ತಂದೆ ತಾಯಿ, ಅವರೇ ದೇವರು ಅಂತ ಹೇಳಿ ಮಕ್ಕಳು ಎಲ್ಲರೂ ಅಷ್ಟೇ ಮಾಡಿಸ್ರಿ. ಅವ್ರ ಬುಕ್ಸ್ ಆಗಿರ್ಬೋದು, ಬ್ಯಾಗ್ ಆಗಿರ್ಬೋದು, ಅವ್ರ ಬಟ್ಟೆ ಆಗಿರ್ಬೋದು, ಒಂದು ಪಟ್ಟಿ ಕೊಟ್ರೆ ತುಂಬಾ ಬಡವರು ಮಕ್ಕಳು ಒಂದು ಪಟ್ಟಿ ಕೊಟ್ರೆ ಅದನ್ನ ನಾವು ವರ್ಷನು ನಿಮ್ ಸ್ಕೂಲ್ಗೆ ನಾವೆಲ್ಲ ಏನ್ ನಮ್ಮ ಭೀಮಾ ಮಾರ್ಗ ತಂಡ ಇದ್ದೀರೋ ನಾವೆಲ್ಲರೂ ಸೇರಿ ಆ ಮಕ್ಕಳಿಗೆ ಸೇವೆ ಮಾಡ್ಬೇಕಂತೇಳಿ ನಾವು ಚಳವಳಿಯಿಂದ ಇದು ಮಾಡಿದ್ರಿ. ಯಾಕಂದ್ರೆ ಇಡೀ ಜಿಲ್ಲೆಗಳಲ್ಲಿ ಇವತ್ತು ನಮ್ದು 28 ಜಿಲ್ಲೆಯಲ್ಲಿ ಸಾವಿತ್ರಿ ಬಾಪುಲೆ ಹುಟ್ಟುಹಬ್ಬ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಸ್ಕೂಲ್ ಮಕ್ಕಳಿಗೆ ಸ್ವೀಟ್ ಹಚ್ಚಿ ಚಾಕ್ಲೇಟ್ ಕೊಟ್ಟು ಅವ್ರಿಗೆ ಇದು ಮಾಡಕ ಬುಕ್ಸ್ಗಳು ಎಲ್ಲ ಪ್ರತಿಯೊಂದು ಇದರಲ್ಲಿ ಮಾಡ್ತಾ ಇದ್ದೀರಿ. ನೆಕ್ಸ್ಟ್ ಏನು ಬಾಬಾ ಸಾಹೇಬರು ಹುಟ್ಟಿದ ದಿನ ಅಂದ್ರೆ ಏಪ್ರಿಲ್ 14ನೇ ತಾರೀಕು ನಾವು ಇಡೀ ಜಿಲ್ಲೆಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳು ಏನು ಸ್ಕೂಲ್ ಓಪನ್ ಆಗುತ್ತೆ ಅವ್ರೆಲ್ಲ ಮಕ್ಕಳಿಗೆ ಬುಕ್ಸ್ಗಳು ಕೊಡೋಕೆ ಸುಮಾರು 50,000 ಬುಕ್ಸ್ ಪ್ರಿಂಟ್ ಆಗ್ತಾ ಇದೆ. ಯಾಕಂದ್ರೆ ನಾವು ಈ ರೀತಿ ಬುಕ್ಸ್ಗಳು ಪ್ರಿಂಟ್ ಮಾಡಿ ಎಲ್ಲ ಮಕ್ಕಳಿಗೆ ಬುಕ್ಸ್, ಪೆನ್ನು, ಬ್ಯಾಗು ಕೊಡ್ತಾ ಇದ್ದೀವಿ. ಅಂದ್ರೆ ಬಡ ಮಕ್ಕಳಿಗೆ ಎಲ್ಲಾ ಜಿಲ್ಲೆಗಳಲ್ಲಿ ಯಾರು ಲೀಸ್ಟ್ ಮಾಡ್ಕೊಟ್ಟಿರ್ತಾರೋ 50 ಜನ ಇರ್ಬೋದು, 100 ಜನ ಇರ್ಬೋದು, ಪ್ರತಿಯೊಂದು ಮಕ್ಕಳಿಗೆ ಬುಕ್ಸ್, ಬ್ಯಾಗು, ಪೆನ್ನು ನಮ್ಮ ಚಳವಳಿಯಿಂದ ವಿತರಣೆ ಮಾಡ್ತಾ ಇದ್ದೀವಿ. ಅದರಿಂದ ಟೀಚರ್ಗಳು ಇದೊಂದು ಗಮನಕ್ಕೆ ತಕೊಂಡು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಬಡ ಮಕ್ಕಳನ್ನ ಒಂದು ಪಟ್ಟಿ ಮಾಡಿ ನಮಗೆ ತಲುಪಿಸಿದ್ರೆ ಆ ಕೆಲಸನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಬೇಕಂತ ಹೇಳ್ತಾ ಇವತ್ತೆಲ್ಲ ನಮ್ಮ ಕಾರವಾರ ವಿದ್ಯಾ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ನಮ್ಮ ಟೀಚರ್ಗಳು, ಮಾಸ್ಟರ್ ಎಲ್ಲರಿಗೂ, ನಮ್ಮ ರಾಜಣ್ಣ, ಬಾಬು, ಇಲ್ಲಿ ಬಂದಂತವ್ರು ಎಲ್ಲರಿಗೂ ಜೈ ಭೀಮ್ ಹೇಳ್ತಾ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಜೈ ಭೀಮ್, ಜೈ ಭಾರತ್ ಮಾತೆ. ಎಲ್ಲ ಭಾಗದಲ್ಲಿ ಇದ್ದಾರೆ. ಇವತ್ತು ಡಾಕ್ಟರ್ BN ವೆಂಕಟೇಶ್ ಅವರು ನಿಮ್ಮ ಮುಂದೆ ಇಲ್ಲಿ ಕುತ್ಕೊಂಡಿದ್ದಾರೆ ಅಂದ್ರೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಕೊಡುಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಈ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಶಿಕ್ಷಣಕ್ಕೆ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಸಾವಿತ್ರಿಬಾಯಿ ಫುಲೆ ಅವರು ಇಲ್ಲದೆ ಹೋಗಿದ್ರೆ ಇವತ್ತು ಶಿಕ್ಷಣ ಬರಲಿಲ್ಲ. ಎಲ್ಲರಿಗೂ ಸರಿಸಮಾನತೆ ಇರಬೇಕು, ಎಲ್ಲರಿಗೂ ಸರಿಸಮ ಶಿಕ್ಷಣ ಕೊಡಬೇಕಂತ ಹೋರಾಟವನ್ನು ಇವತ್ತು ಸಾವಿತ್ರಿಬಾಯಿ ಫುಲೆ ಅವರನ್ನ ಮರಿಬಾರದು. ಯಾರು ಇವತ್ತು ಪೋಷಣೆ ಇಲ್ಲ ಅಂದ್ರೆ ಮಕ್ಕಳಿಲ್ಲ. ಇವತ್ತು ಅವರೇ ನಿಮಗೆಲ್ಲ ತಾಯಿ, ತಂದೆ, ಬಂಧು ಬಳಗ ಎಲ್ಲ ಪೋಷಕರೇ ಅವರ ಚಪ್ಪಾಳೆ ಮಾತ್ರ ಧನ್ಯವಾದಗಳು ನಡೆಸ್ತಾ ಇದ್ದೀನಿ. ಇವತ್ತು ನೀವು ನಾಳೆ ಪೋಷಕರ ಮಾತು ಕೇಳಿ ನಾಳೆ ಒಂದು IAS ಆಫೀಸರ್ ಆಗಬೇಕು, ಒಂದು IPS ಆಫೀಸರ್ ಆಗಬೇಕು, ಒಂದು AC ಆಗಬೇಕು, ಒಂದು DC ಆಗಬೇಕು, ಒಂದು ಕಮಿಷನರ್ ಆಗಬೇಕು. ಆ ತರ ಪೋಷಕರು ಏನ್ ಹೇಳ್ತಾರೆ ಆ ಪ್ರಕಾರ ನಡ್ಕೊಂಡು ನೀವು ಒಳ್ಳೆ ವಿದ್ಯಾಭ್ಯಾಸ ಕಲಿತು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ, ಪವರ್ ಆಫ್ ಎಜುಕೇಶನ್ ಅಂತ ಹೇಳ್ತಾರೆ. ಇವತ್ತು ವಿದ್ಯಾಭ್ಯಾಸ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಮಕ್ಕಳ ಪೋಷಕರು ಹೇಳ್ದಂಗೆ ಅವರೇ ನಿಮ್ಮ ತಂದೆ ತಾಯಿ, ದೇವರೆಲ್ಲ ಅವರೇ. ಇವತ್ತು ಅವ್ರ ಮಾತು ಕೇಳಿ ನಾಳೆ ನೀವು ಒಳ್ಳೆ ಎಜುಕೇಶನ್ ಪಡೆದು ಇಡೀ ಈ ವರ್ಲ್ಡ್ ಅಲ್ಲಿ ಒಂದು IAS ಆಫೀಸರ್ ಆಗ್ಬೇಕು ಅಂತ ಕೇಳ್ಕೊಂತ ಈ ಕಾರ್ಯಕ್ರಮವನ್ನ ನಮ್ಮ ರಾಜ್ಯ ಸಂಚಾಲಕರಾದ ವೆಂಕಟೇಶ್ ಅವರು ಪುಸ್ತಕ ವಿಸ್ತರಣೆ ಮಾಡೋ ಮುಖಾಂತರ CA ನಕ್ಷ ಮುಖಾಂತರ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಎಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಂತ ಎಲ್ಲ ಪೋಷಕರಿಗೂ ವಂದಿಸಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಬುದ್ಧ. ಇವತ್ತು ಏನು ಸಾವಿತ್ರಿಬಾಯಿ ಫುಲೆ ಹುಟ್ಟಿದ ದಿನ, ಜನ್ಮ ದಿನ ಅಂಥೇಳಿ ಇವತ್ತು ನಾವು ಸಾವಿತ್ರಿಬಾಯಿ ಫುಲೆನ ದೇವತೆ ಅಂತ ನಾವು ಪೂಜೆ ಮಾಡ್ತೀವಿ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ
ಮೊಟ್ಟಮೊದಲು ಸ್ಕೂಲ್ ಓಪನ್ ಮಾಡಿದವರು ಸಾವಿತ್ರಿ ಬಾಪುಲೆ ಅವರು. ಯಾಕಂದರೆ ಸ್ಕೂಲ್ ಅನ್ನೋದೇ ಗೊತ್ತಿರಲ್ಲ. ಆ ಅಮ್ಮ ಟೀಚರ್ ಆಗಿ ಸ್ಕೂಲ್ ಓಪನ್ ಮಾಡಿಲ್ಲ ಅಂದಿದ್ರೆ ನಾವು ಯಾರು ನಮ್ಮ ಮಕ್ಕಳಾಗಲಿ ನಮ್ಮ ತಂದೆ ತಾಯಿಗಳು ಯಾರೇ ಆಗಲಿ ಓದೋಕ್ಕಾಗ್ತಿರಲ್ಲ. ಅದರಿಂದ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಭಾರತ ದೇಶದಲ್ಲಿ ಎಲ್ಲರೂ ಆಕೆ ಫೋಟೋ ಇಟ್ಕೊಂಡು ಪೂಜೆ ಮಾಡ್ಬೇಕಂತೇಳಿ ನಾವು ಇವತ್ತು ಈ ದಿನದಲ್ಲಿ ಕಾರವಾಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ನಮ್ಮ ಭೀಮವಾದ ದಲಿತ ಸಂಘ ಸಮಿತಿ ಭೀಮ ಮಾರ್ಗ ಎಲ್ಲ ವತಿಯಿಂದ ನಮ್ಮ ರಾಜಣ್ಣ ಬಾಬು ಸಣ್ಣೇಗೌಡ ಬರ್ನಾಲು ಎಲ್ಲರೂ ಎಲ್ಲ ಕಮಿಟಿ ಸೇರಿ ಇವತ್ತು ಗೌರ್ಮೆಂಟ್ ಸ್ಕೂಲ್ಗೆ ಲಾಡು ಬುಕ್ಸ್ ಕೊಡ್ಬೇಕಂತೇಳಿ ನಾವು ಇದು ಮಾಡ್ಕೊತಿದ್ರಿ. ಯಾಕಂದರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟಮೊದಲು ಟೀಚರಾಗಿ ಯಾಕಂದರೆ ಆ ಟೀಚರ್ ಇಲ್ಲಾಂದರೆ ನಾವು ಯಾರೂ ಇದಾಗ್ತಾ ಇರಲ್ಲ. ಅದರಿಂದ ಇವತ್ತು ನಾವು ಚಳುವಳಿ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳ ಹತ್ರ ಫೋಟೋ ಇಕ್ಕಿ ಪೂಜೆ ಮಾಡ್ಬೇಕಂತೇಳಿ ಎಲ್ಲ ಜಿಲ್ಲೆಗಳಿಂದ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಇದು ಏನಂದರೆ ಡಾಕ್ಟರ್ ಬಾಬಾ ಸಾಹೇಬರು ನಮಗೆ ಒಂದು ದಾರಿ ನೋಡಿಸಿದ್ದಾರೆ. ಅಂದರೆ ಅವರು ನಳ್ಳಲ್ಲಿ ಬದುಕ್ತಾ ಇರೋರು ನಾವು. ಅದರಿಂದ ಎಲ್ಲ ಹಿರಿಯರು ಸಾವಿತ್ರಿ ಬಾಪುಲೆ ಆಗಿರ್ಬೋದು, ಜ್ಯೋತಿ ಬಾಪುಲೆ ಆಗಿರ್ಬೋದು, ಪರಿಯಾರ್ ರಾಮಸ್ವಾಮಿ ಆಗಿರ್ಬೋದು, ಬಾಬಾ ಸಾಹೇಬರಾಗಿರ್ಬೋದು, ಎಲ್ಲ ಪ್ರತಿಯೊಬ್ಬರದು ನಾವು ನಮ್ಮ ಚಳುವಳಿಯಿಂದ ಮಾಡ್ಕೊಂಬರ್ತಾಯಿದ್ದೀರಿ. ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ಯಾರಿದ್ದಾರೆ ಎಲ್ಲ ಮಕ್ಕಳು ಬಡ ಮಕ್ಕಳಿಗೆ ಬುಕ್ಸು ಪೆನ್ನು ಬ್ಯಾಗು ಕೊಡ್ಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ಎಲ್ಲ ನಾವು ತೀರ್ಮಾನಗಳು ತಗೊಂಡಿದ್ದೀರಿ. ಯಾಕಂದರೆ ಶಿಕ್ಷಣ ನಾವು ಓದೋವಾಗ ನಮಗೆ ಒಂದು ಬುಕ್ ತಗೊಳಕ್ಕೆ ಕೂಡ ಶಕ್ತಿ ಇರಲ್ಲ. ಅಷ್ಟು ಕಷ್ಟ ಇತ್ತು ನಮ್ಮ ಮನೇಲಿ ನಮ್ಮ ತಂದೆ ತಾಯಿ. ಅದರಿಂದ ನಾವು ಆ ಮಕ್ಕಳಿಗೆ ಒಂದು ದಾರಿ ನಮ್ಮ ಚಳುವಳಿಯಿಂದ ಒಳ್ಳೆ ರೀತಿಯಲ್ಲಿ ನಾವು ದಾರಿ ನೋಡಿಸ್ಕೊಡ್ಬೇಕಂತೇಳಿ ಫಸ್ಟು ಶಿಕ್ಷಣ, ಆಮೇಲೆ ಹೋರಾಟ, ಆಮೇಲೆ ಸಂಘಟನೆ. ಶಿಕ್ಷಣ ಇಲ್ಲ ಅಂದರೆ ಇಡೀ ಭಾರತ ದೇಶದಲ್ಲಿ ಯಾರೂ ಇದು ಮಾಡೋಕ್ಕಾಗಲ್ಲ. ಅದರಿಂದ ಬಡ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಬಡ ಮಕ್ಕಳಿಗೆ ಬುಕ್ಸು ಬ್ಯಾಗು ಕೊಡ್ಬೇಕಂತೇಳಿ ನಾವು ತೀರ್ಮಾನಗಳು ಹಾಕೊಂಡಿದ್ದೀರಿ. ಇವತ್ತು ನಾವು ಕಾರವಾಡಿ ವತಿಯಿಂದ ಬೆಂಗಳೂರು ಪೂರ್ವ ತಾಲೂಕು ಕಾರವಾಡಿ ಸರ್ಕಾರಿ ಶಾಲೆಯಲ್ಲಿ ಕೊಟ್ಟಿದ್ದೀರಿ. ಇನ್ನು ಮುಂದೇನೂ ನಾವು ಬಡ ಮಕ್ಕಳಿಗೆ ಕೊಡ್ಬೇಕಂತ ಹೇಳ್ತಾ ಏನಿವತ್ತು ನಾವು ಸೇರಿ ಇವತ್ತು ಎಲ್ಲರೂ ಒಂದು ಒಗ್ಗಟ್ಟಲ್ಲಿ ಮಾಡ್ತಾಯಿದ್ದೀರಿ. ಮುಂದಿನ ದಿನದಲ್ಲಿ ನಮಗೆ ಎಲ್ಲ ಬೇಕು. ಯಾಕಂದರೆ ನಿಮ್ಮ ಸರ್ಕಾರನೂ ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಬಾಬಾ ಸಾಹೇಬ್ರ ಆಶೀರ್ವಾದ, ಜ್ಯೋತಿ ಬಾಪುಲೆ ಅವರು, ಸಾವಿತ್ರಿ ಬಾಪುಲೆ ಎಲ್ಲರೂ ಆಶೀರ್ವಾದ ನಮಗೆ ಬೇಕು. ಅದರಿಂದ ಅವರು ನಳ್ಳಲ್ಲಿ ನಾವು ಬದುಕ್ತಾ ಇರೋದು. ಅದರಿಂದ ನಾವು ಮುಂದೆ ಇನ್ನೂ ಇದನ್ನು ಒಳ್ಳೆಯ ಶಕ್ತಿ ಕೊಡಲಿ ಬಾಬಾ ಸಾಹೇಬರು, ಸಾವಿತ್ರಿ ಬಾಪುಲೆ ಅವರು ಅಂತ ಹೇಳ್ತಾ ಇವತ್ತು ಏನು ನಾವು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಎಲ್ಲರಿಗೂ ಜೈ ಭೀಮ್, ಜೈ ಭಾರತ್ ಮಾತೆ. ಡಾಕ್ಟರ್ BN ವೆಂಕಟೇಶ್, ಬೆಂಗಳೂರು ರಾಜ್ಯ ಸಂಚಾಲಕರು. ಸರ್, ಇದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಾಡುಗೋಡಿ. ಈ ದಿನ ನಮ್ಮ ಶಾಲೆಗೆ ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಆ ಸಂಘದಿಂದ ಡಾಕ್ಟರ್ BN ವೆಂಕಟೇಶ್ ಅವರು ರಾಜ್ಯ ಸಂಚಾಲಕರು. ಇವರು ನಮ್ಮ ಶಾಲೆನೇ ಈ ಸರಿ ಆರಿಸ್ಕೊಂಡು ನಮ್ಮ ಶಾಲಾ ಮಕ್ಕಳಿಗೆ ಪುಸ್ತಕಗಳನ್ನು ಮತ್ತು ಸಿಹಿಯನ್ನು ಹಂಚಿದ್ದಾರೆ. ನಮಗೆಲ್ಲ ತುಂಬ ಸಂತೋಷ ಆಯಿತು. ಇವತ್ತು ಒಳ್ಳೆ ಶುಭ ದಿನ. ಯಾಕೆಂದರೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವೂ ಇರೋದ್ರಿಂದ ಈ ದಿನ ಇವರು ಆಯ್ಕೆ ಮಾಡಿಕೊಂಡು ನಮ್ಮ ಶಾಲೆಗೆ ಬಂದಿರೋದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇದೇ ರೀತಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ನಮ್ಮ ಮಕ್ಕಳಿಗೆ ಈ ರೀತಿಯೇ ಪುಸ್ತಕ, ಬರೆಯೋ ಸಲಕರಣೆ, ಇನ್ನೂ ಯಾವುದಾದ್ರೂ ಅನುಕೂಲಗಳನ್ನು ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತದೆ. ಹಾಗೆ ಇವ್ರಿಗೆ ಈ ರೀತಿ ದಾನ ಮಾಡುವ ಹಾಗೂ ಇವ್ರಿಗೆ ಇದೇ ರೀತಿ ಮುಂದುವರಿಯೋ ಒಂದು ಅವಕಾಶ, ಸೇವಾ ಮನೋಭಾವ ಬರಬೇಕು ಅಂತ ನಾವು ಆ ದೇವರಲ್ಲಿ ಪ್ರಾರ್ಥಿಸ್ಕೊಳ್ತೀವಿ. ತುಂಬ ಸಂತೋಷ ಆಯಿತು ಸರ್. ನನ್ನ ಹೆಸರು ಶೋಭಾ ಅಂತ. ನನ್ನ ಹೆಸರು ಅನು ಅಂತ. ನಾನು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗ ಮತ್ತು ಡಾಕ್ಟರ್ BN ವೆಂಕಟೇಶ್ ಅವರು ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸ್ವೀಟು ಕೂಡ ನನಗೆ ಸಾವಿತ್ರಿಬಾಯಿ ಫುಲೆನೂ ಹುಟ್ಟಿದ ದಿನವೇ, ಅದು ಸಂತೋಷ ಆಯಿತು. ಮತ್ತು ಇನ್ನೂ ವರ್ಷ ಮಾಡಬೇಕು ಅಂತ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು. ಸಮಿತಿ ಭೀಮಾ ಮಾರ್ಗ ಕಾಡುಗೋಡಿಯವರು, ಅದರ ರಾಜ್ಯ ಸಂಚಾಲಕರಾದಂತಹ ಡಾಕ್ಟರ್ BN ವೆಂಕಟೇಶ್ ಸರ್ ಅವರು ಇಂದು ನಮ್ಮ ಶಾಲೆಗೆ ಬಂದಿದ್ದರು. ಅಕ್ಷರದಾನಕ್ಕಿಂತ ದೊಡ್ಡದಾದ ದಾನ ಯಾವುದೂ ಇಲ್ಲ. 18ನೇ ಶತಮಾನದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆಯವರು ಈ ಯೋಜನೆಯನ್ನು ಹಾಕಿದ್ರು. ಶಿಕ್ಷಣದಲ್ಲಿ ಸಮಾನತೆ ತಂದರೆ ಮಾತ್ರ ನಮ್ಮ ದೇಶ ಮುಂದುವರಿಯೋಕ್ಕೆ ಸಾಧ್ಯ. ಹೆಚ್ಚಾಗಿ ಬಡ ಮಕ್ಕಳೇ ಕಲಿತಾ ಇರುವಂಥ ನಮ್ಮ ಶಾಲೆಗೆ ಇವರು ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರೋದು ನಮಗೆ ತುಂಬ ಸಂತೋಷವಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಲೆಗೆ ಬಂದು ನಮ್ಮ ಮಕ್ಕಳಿಗೆ ಇದೇ ರೀತಿಯ ಓದುವ ಸಲಕರಣೆಗಳನ್ನು, ಈಗ ತಿಂಡಿ ತಿನಿಸುಗಳನ್ನು ಕೊಟ್ಟ ತಿಂದು ಮರೆತು ಬಿಡ್ಬೋದು, ಆದರೆ ಓದುವ ಸಲಕರಣೆಗಳು
ಶಿಕ್ಷಣಕ್ಕಾಗಿ ಮಾಡಿದಂತಹ ಸಹಾಯ ಮಕ್ಕಳು ತಮ್ಮ ಜೀವನದ ಕೊನೆಯವರೆಗೂ ಇಟ್ಕೊಳ್ತಾರೆ, ಮುಂದೆ ಬಂದು ಉತ್ತಮವಾದ ಜೀವನವನ್ನು ಕಟ್ಟಿಕೊಳ್ತಾರೆ. ನಮ್ಮ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿರೋದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿಯೂ ಡಾಕ್ಟರ್ BN ವೆಂಕಟೇಶ್ ಸರ್ ಅವರು ನಮ್ಮ ಶಾಲೆಗೆ ಬಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡಬೇಕು ಅಂತ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಾಡುಗೋಡಿಯ ಎಲ್ಲ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಪೋಷಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಜೈ ಭೀಮ್. ಇವತ್ತಿನ ದಿವಸ ಈ ಪಾಠಶಾಲೆಯಿಂದ ನಾವು ಇದಕ್ಕೆ ಸುಮಾರು ವರ್ಷಗಳಿಂದ ನನಗೆ ಅರ್ಜಿ ಕೊಟ್ಟಿದ್ದರು ಟೀಚರ್ಗಳು. ಇದಕ್ಕೆ ಒಂದು ಪೇಪರ್ ಬರಬೇಕಾಗಿತ್ತು, ಈ ಜಮೀನು ಈ ಸ್ಕೂಲ್ ಪ್ರಾಥಮಿಕ ಶಾಲೆದು. ಅದು ಯಾರೂ ನಮ್ಮ ಕಾಡುಗೋಡಿಯಲ್ಲಿ ಅದನ್ನು ಯೋಚನೆ ಮಾಡಿಲ್ಲ. ಹಾಗೂ ನನಗೆ ಟೀಚರ್ ಅವರು ಸುಮಾರು ಸರಿ ನನಗೆ ಅರ್ಜಿ ಕೊಟ್ಟಿದ್ದರು. ಇದಕ್ಕೆ ದಯವಿಟ್ಟು ತಹಸೀಲ್ದಾರ್ ಆಗಿರಲಿ, DC ಆಗಲಿ, AC ಆಗಲಿ ಇದಕ್ಕೆ ಒಂದು ಪೇಪರ್ ಮಾಡಿಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ಬಾಪುಬಲಿ ಅವ್ರದ್ದು ಫಂಕ್ಷನ್ನಿಂದ ಇವತ್ತು ಜ್ಞಾಪಕ ಶಕ್ತಿ ಬಂತು. ಆದರೆ ತಹಸೀಲ್ದಾರ್ ಆಗಿರಲಿ, DC ಆಗಲಿ, AC ಆಗಲಿ ಇದನ್ನು ದಯವಿಟ್ಟು ಈ ಮಕ್ಕಳಿಗೆ ಪಾಠಶಾಲೆ ಇರೋದು ಮಕ್ಕಳಿಗೆ ಪೇಪರ್ ಮಾಡಿಕೊಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್, ಜೈ ಕರ್ನಾಟಕ.